ಜನ್ಮಕ್ಕೂ ಅಷ್ಟೇ ಬಹಳ ಹೃದಯಸ್ಥವಾದ ಪ್ರೀತಿಯ ಹಾಡು. ಕಾರಣ ಏನಂದರೆ, ಕನ್ನಡದ ನವ್ಯ ಕಾವ್ಯ ಪಂಥದಲ್ಲಿ ಗೋಪಾಲಕೃಷ್ಣ ಅಡಿಗರು ತುಂಬ ದೊಡ್ಡ ಹೆಸರು. ನಾನು ಅದನ್ನು MA ವಿದ್ಯಾರ್ಥಿ ಆಗಿದ್ದ ನನಗೆ ಪಠ್ಯವಾಗಿತ್ತು. ನಾನು ಪ್ರಾಕ್ಟಿಕಲ್ ಕ್ರಿಟಿಸಿಸಮ್ ಅಂತ ತಗೊಂಡಿದ್ದೆ, ಆ ಪ್ರಾಯೋಗಿಕ ವಿಮರ್ಶೆ ವಿದ್ಯಾರ್ಥಿ. ನಮಗೆ ಟೆಕ್ಸ್ಟ್ ಆಗಿತ್ತು. ಅದನ್ನು ತುಂಬ ಪ್ರತಿ ಪದವನ್ನು ಸೀಳಿ ನೋಡುವ, ಬಗೆದು ನೋಡುವ, ಅರ್ಥ ಮಾಡಿಕೊಳ್ಳುವಂಥ ಅವಕಾಶ ನಮಗೆ ಬಂದಿದ್ದಾಗ ನನಗೆ ಆಗ ಅನಿಸಿತ್ತು, ಎಂದಾದರೂ ಈ ಹಾಡನ್ನು ಚೆನ್ನಾಗಿ ಬಳಸ್ಕೋಬೇಕು ಮುಂದೆ ಅಂತ ಹೇಳಿ. ಆಮೇಲೆ ಯಾವುದೇ ಒಬ್ಬ ಜೋಗಿ ಬಂದರು, ಜೋಗಿಗೆ ಅವರು ಸ್ವಾಗತ. ಥ್ಯಾಂಕ್ಸ್ ಜೋಗಿ. ಯಾವುದೇ ಒಬ್ಬ ನಿರ್ದೇಶಕ ನನ್ನ ಪ್ರಕಾರ ತನ್ನ ಸಿನಿಮಾಗಳಿಗೆ ನನ್ನದೇ ಕಥೆಗಳಿರಬೇಕು, ನನ್ನದೇ ಕಾದಂಬರಿ ಇರಬೇಕು, ನನ್ನದೇ ಗೀತೆಗಳಿರಬೇಕು ಅಂತ ಹಠಕ್ಕೆ ಬೀಳಬಾರ್ದು. ಯಾವುದು ಆ ಕಥೆ ಆ ಸಂದರ್ಭಕ್ಕೆ ಸೂಕ್ತ ಅದನ್ನು ಎಲ್ಲಿಂದಾದರೂ ತೆಗೆದು ಹಾಕೋಬೇಕು. ಯಾವ ಹಿರಿಯರದಾಗಿರಲಿ, ಕೀರ್ತನೆ ಆಗಿರಲಿ, ಜನಪದ ಆಗಿರಲಿ, ವಚನ ಸಾಹಿತ್ಯ ಆಗಿರಲಿ, ಸರ್ವಜ್ಞನ ತ್ರಿಪದಿ ಆಗಿರಲಿ, ಭಾವಗೀತೆ ಆಗಿರಲಿ ತಗೋಬೇಕು. ಅದು ನಾನು ಆ ಥರದ ಒಂದು ಮುಕ್ತ ಮಾರ್ಗವನ್ನು ಆರಂಭದಿಂದ ನಾನು ಇಟ್ಕೊಂಡಿದ್ದವನು. ಹೀಗಾಗಿ ಅಡಿಗರು ನನ್ನ ಮೆಚ್ಚಿನ ಕವಿಗಳ ಆ ಗೀತೆ ಏನಿತ್ತು, ಯಾವ ಮೋಹನ, ಬೇರೆ ಬೇರೆ ಅರ್ಥಗಳನ್ನು ಧ್ವನಿಸುವಂಥ ಗೀತೆ. ಅದನ್ನು ಒಂದು ರೀತಿ ಗೋಪಾಲಕೃಷ್ಣ ಅಡಿಗರು ಮುಂದೆ ನಾಗತೇಳಿ ಚಂದ್ರಶೇಖರ ಅಂತ ಒಬ್ಬ ಬಂದು ಸಿನಿಮಾ ಮಾಡ್ತಾನೆ, ಅವನಿಗೆ ಬೇಕಾಗಬಹುದು ಅಂತ ಬರೆದಿಟ್ಟು ಹೋದ್ರೇನೋ ಅನ್ನೋ ಹಾಗೆ ಅನ್ಸುತ್ತೆ ಅದರ ಪದಗಳನ್ನ ಓದಿದಾಗ. ಹೌದು, ಆದರೆ ಅದಾಗಲೇ ಭಾವಗೀತೆಯಾಗಿ ತುಂಬ ಯಶಸ್ವಿಯಾಗಿತ್ತು. ಮೈಸೂರು ಅನಂತ ಸ್ವಾಮಿ ಮಾಡಿದ್ರು, ರತ್ನಮಾಲಾ ಹಾಡಿದ್ರು. ಅದ್ಯಾವುದನ್ನು ಕೇಳದೆ, ಆ ಒಂದು ಕಂಪೋಸಿಷನ್ಗೆ ಕಿವಿಗೊಡದೆ ಸಂಪೂರ್ಣ ಭಿನ್ನವಾಗಿ ಮನೋಮೂರ್ತಿಯವರು ಮಾಡಬೇಕು ಅಂತ ನನ್ನ ಅಪೇಕ್ಷೆ ಪಟ್ಟಿತ್ತು. ಇವತ್ತು 100 ಜನ್ಮಕ್ಕೂ ಎಷ್ಟು ಜನಪ್ರಿಯವೋ, ಯಾವ ಮೋಹನ ಮುರಳಿ ಕೂಡ ಅಷ್ಟೇ ಜನಪ್ರಿಯ. ಇದು ಏನನ್ನು ಹೇಳುತ್ತೆ ವರ್ಷ ಅಂದರೆ, 100 ಜನ್ಮಕ್ಕೂ ಟ್ಯೂನ್ಗೆ ಬರದ ಹಾಡು, ಯಾವ ಮೋಹನ ಮುರಳಿ ಸಾಹಿತ್ಯಕ್ಕೆ ಬರದ ಟ್ಯೂನ್. ದ ರೇರ್ ಕಾಂಬಿನೇಷನ್ ಆಫ್ ಬೋತ್ ಅದು ಕೂಡಿ ಬಂದದ್ದು. ಅದರ ಕಂಪೋಸಿಷನ್ ಬಗ್ಗೆ ಮನೋರು ಬಿಗ್ಗೆಸ್ಟ್ ಚಾಲೆಂಜ್ ಇಲ್ಲಿವರೆಗೂ ನನಗೆ ಯಾವ ಸಾಂಗ್ ಅಂತ ಯಾವ ಕೇಳಿದ್ರೆ ಐ ವಿಲ್ ಟೆಲ್ ದೆಮ್ ಇದು ಯಾವ ಮೋಹನ ಮುರಳಿ. ಯಾಕೆಂದರೆ ಇವಾಗೆಲ್ಲ ಹೇಳಿದ್ರಲ್ಲ ಈ ಮಾತು, ಅದೆಲ್ಲ ನನಗೆ ಹೇಳಿದರು. ಅದು ಇನ್ನೂ ಟೆನ್ಷನ್ ನನಗೆ. ಇಟ್ಸ್ ಆಲ್ರೆಡಿ ಸಚ್ ಎ ಫೇಮಸ್ ಕಾಂಪಿಟೇಷನ್. ಒಂದು ಕೆಸೆಟ್ ಟೇಪ್ ಕೊಟ್ಟರು, ಅದರಲ್ಲಿ ಒರಿಜಿನಲ್ ಸಾಂಗು ಮೈಸೂರು ನನ್ನ ಸಮಯದ್ದು ಕಂಪೋಸ್ ಮಾಡಿದ್ದು ಅಂತ. ಬಟ್ ಐ ಡಿಸೈಡೆಡ್ ನಾಟ್ ಟು ಲಿಸನ್ ಟು ಇಟ್. ಆಮೇಲೆ ಇದನ್ನು ನಾನು ಐ ಹ್ಯಾಡ್ ಟು ಟ್ರೈ 5 times in 5th tune. ಬಟ್ ಚಂದ್ರು ವಾಸ್ ವೆರಿ ಇಂಪೇಷಂಟ್. ಈ ಸೆಡ್ ಇನ್ನೂ ಟೈಮ್ ಇದೆ, ಇನ್ನೊಂದು ಮಾಡಿ, ಇನ್ನೊಂದು ಟ್ರೈ ಮಾಡಿ, ಇನ್ನೊಂದು ಟ್ರೈ ಮಾಡಿ, ಇನ್ನೊಂದು ಟ್ರೈ ಮಾಡಿ. ಆನ್ ದ 5th one he liked it. That's when we laughed. ಆಮೇಲೆ ನಾನು ಆ ಸಾಂಗ್ ಫಿನಿಶ್ ಮಾಡಿದೆ. ಆ್ಯಂಡ್ ಚರಣಾಗಲು I tried to make every charna different because lyrics also, was so nice. ಅದಕ್ಕೆ ಫಿಟ್ ಆಗೋತಾರೆ. But this has been the most challenging song for me. Sure, I'm sure. ಅಮೆರಿಕದಲ್ಲಿ ಬಹುತೇಕ ಜೋಗಿಗಾರಿಲಿ ಗೊತ್ತಿದೆ, ಪ್ರವಾಸಿ ಒಬ್ಬ ಒಂದು ನೆಲವನ್ನು ಬಿಟ್ಟು ಇನ್ನೊಂದು ನೆಲಕ್ಕೆ ಹೋದಾಗ ಅವನಿಗೆ ತಕ್ಷಣ ಬರೋದು ಹೋಲಿಕೆ. ತುಂಬ ಕಾಮನ್ ಆದಂಥ ಎಲಿಮೆಂಟ್ ಅದು. ಅವ್ರವ್ರ ಲೆವೆಲ್ಗೆ ಹೋಲಿಸ್ಕೊಳ್ತಾರೆ. ನಮ್ಮೂರು ಸೂರ್ಯೋದಯ ಬೇರೆ, ಇದೇ ಬೇರೆ ಇದೆಯಲ್ಲ ಅನ್ನಿಸ್ಬಹುದು. ನಮ್ಮೂರು ಗಾಳಿ ಬೇರೆ, ಇದೇ ಗಾಳಿ ಬೇರೆ ಅಲ್ಲ ಅನ್ನಿಸ್ಬೋದು. ಈ ನೀರಿನ ರುಚಿ ಬೇರೆ, ಆ ನೀರಿನ ರುಚಿ ಬೇರೆ ಅನ್ಬೋದು. ಒಬ್ಬ ವರ್ತಕ ಮನಸ್ಸಿನ ವ್ಯಾಪಾರಿಗೆ ನಮ್ಮ ಕರೆನ್ಸಿ ಸ್ವಲ್ಪ ವೀಕ್ ಆಯ್ತಲ್ಲ ಅನ್ಬಹುದು. ಪ್ರತಿ ಮನುಷ್ಯ ಒಂದು ಉಪಮೇಯ ಜೊತೆಗೆ ಬರ್ತಾನೆ, ಹೋಲಿಕೆ ಜೊತೆ ಬರ್ತಾನೆ. ಅದು ಹಂಗಿದೆ, ಇದು ಹಿಂಗಿದೆ, ಇದು ಹಂಗಿದೆ, ಹಿಂಗಿದೆ. ಇದರಿಂದ ಯಾರೂ ತಪ್ಪಿಸ್ಕೊಳ್ಳಾರು. ಬಹುಶಃ ಹೋಲಿಕೆಗಳೇ ಡಾಮಿನೇಟ್ ಆಗುತ್ತೆ. ಅಲ್ಲಿ ಹೋಗಿ ಹೇಳಿದ ತಕ್ಷಣ ಅಯ್ಯೋ ನಮ್ಮೂರು ಏರ್ಪೋರ್ಟ್ ಹಿಂಗಿದೆ, ನಮ್ಮೂರು ರಸ್ತೆ ಯಾಕೆ ಹಿಂಗಿಲ್ಲ ಬಂದ್ಬಿಡತ್ತದು. ಇದನ್ನಿಟ್ಕೊಂಡು ನನ್ನ ಎಲ್ಲ ಪ್ರವಾಸಿ ಬರವಣಿಗೆಯಲ್ಲಿ ಇದು ಅಲ್ಲಲ್ಲಿ ಬರುತ್ತೆ. ಆದರೆ ಇದರಲ್ಲಿ ಏನಾಯಿತು ಅಂದರೆ, ಅಮೆರಿಕದ ಜೊತೆಗೆ ಅಮೆರಿಕಕ್ಕೆ ಹೋದಂಥ ಭಾರತೀಯರು ಭಾರತವನ್ನು ಹೋಲಿಸಿಕೊಂಡ ಹೇಗಿರುತ್ತೆ. ಆ ಹಾಡು ನೋಡಿ, ಸ್ವಲ್ಪ ಪ್ರೋಸ್ ಥರನೇ ಇದೆ. ಹೇಗಿದೆ ನಮ್ಮ ದೇಶ, ಹೇಗಿದೆ ನಮ್ಮ ಭಾಷೆ, ಪ್ರಶ್ನೋತ್ತರ ಥರ ಇದೆ. 100 ಜನ್ಮಕ್ಕೆ ಥರ
ಹೆಚ್ಚು ಪೊಯಿಟಿಕ್ ನೆಲೆಗೆ ಹೋಗಲ್ಲ ಅದು. ಆ ಥರ ಮಾಡುವಾಗ ಏನೇನು ಬೆಂಗಳೂರಿನ ವಿಚಾರಗಳು ಪ್ರಾತಿನಿಧಿಕವಾಗಿ ಕರ್ನಾಟಕದ ರಾಜಧಾನಿ ಆದ್ದರಿಂದ ಇದೆ. ಬೆಂಗಳೂರು ಟ್ರಾಫಿಕ್ ಬಗ್ಗೆ ಆಗ್ಬಹುದು, ಪುಷ್ಪಕ್ ಬಸ್ಸಿನ ಬಗ್ಗೆ ಇರ್ಬೋದು, BDA ಸೈಟಿನ್ ರೇಟ್ ಇರ್ಬೋದು, ಇತ್ಯಾದಿಗಳನ್ನು ಹೇಳ್ತಾ ಇದ್ವಿ. ನೋಡಿದ್ರೆ ಎಷ್ಟು ಅಂಶಗಳು ಈಗಲೂ ನನಗೆ ನೂರಾರು ಜನ ರೀಲ್ಸ್ ಮಾಡಿ ಹಾಕ್ತಾರೆ ಅಂದರೆ, ಕಾವೇರಿ ವಿವಾದ ಈಗ ಎಲ್ಲಿಗೆ ಬಂದಿದೆ, ಎಲ್ಲಿ ಶುರುವಾಯಿತು ಅದು ಅಲ್ಲೇ ನಿಂತಿದೆ. ಇವತ್ತು ಅದೇ ಜಗಳ ನಡೀತಾ ಇದೆ, ಪರಿಹಾರವೇ ಸಿಕ್ಕಿಲ್ಲ, ಸಿಗೋಕ್ಕೆ ಸಾಧ್ಯನೂ ಸಿಕ್ಕಿದ್ದು ನಾವಿದ್ದೇವೆ. ಈ ಥರ ಒಂದು ಚಿತ್ರಗೀತೆ ಸಿನಿಮಾದಲ್ಲೂ ಸಲ್ಲಬೇಕು, ಸಿನಿಮಾದಲ್ಲಿ ಸಲ್ಲುವಾಗಲೂ ಸಿನಿಮಾ ಆಚೆಗೂ ನಿಲ್ಲಬೇಕು. ಸಿನಿಮಾಗೆ ಸಲ್ಲೋದು ಒಂದಿರುತ್ತೆ, ಸಿನಿಮಾ ಆಚೆಗೆ ನಿಲ್ಲೋದು ಗೆಲ್ಲೋದು ಒಂದಾಗತ್ತೆ. ಆ ಹಾಡು ಗೆಲ್ತು. ಈಗಲೂ ಅಣ್ಣವರೇ ನಂಬರ್ 1 ಸ್ಟಾರ್ ಅಮ್ಮ. ಅಣ್ಣವ್ರು ಇಲ್ಲ, ಬಟ್ ಈಗಲೂ ನಿಜವಾದ ನಾಯಕ ಅವರೇ. ಇವತ್ತಿಗೂ ನಮ್ಮ ನಿಜವಾದ ನಾಯಕ. ಅನೇಕ ಮೌಲ್ಯಗಳ ವಿಷಯದಲ್ಲಿ ಅವರೇ. ಅದೊಂದು ಕಾಲಾತೀತವಾದ ಕೆಲಸ ಆ ಹಾಡಿನಲ್ಲಿ ಆಯಿತು. ಅದನ್ನು ಪ್ರೋಸ್ ಥರನೇ, ಕ್ವಶನ್ ಅಂಡ್ ಆನ್ಸರ್ ಥರನೇ ಮನೋ ಭಾಳ ಚೆನ್ನಾಗಿ ಪೋಸ್ಟ್ ಮಾಡಿದ್ರು ಅದನ್ನು. ಇದರಲ್ಲಿ ಫಸ್ಟ್ ಟ್ಯೂನ್ ಬಂದಿದ್ದ ಫಸ್ಟ್ ನನಗೆ ಈ ಸಾಂಗು ಒನ್ ಆಫ್ ದ ಫ್ಯೂ ಸಾಂಗ್ಸ್ ನಾನು ಇಲ್ಲಿ ಬೆಂಗಳೂರಲ್ಲಿ ಕಂಪೋಸ್ ಮಾಡಿದ್ದು. ಅಮೆರಿಕದ ಇಲ್ಲ, ಇದು ಆ್ಯಕ್ಚುಲಿ ಆಗಿದ್ದು ನಾನು ಬನಶಂಕರಿ ನಮ್ಮ ಇನ್ಲಾಸ್ ಮನೇಲಿದ್ದೆ ಆವಾಗ. ಅಮೆರಿಕ ಟೈಮ್ ರೆಕಾರ್ಡಿಂಗಲ್ಲಿ. ಆ್ಯಂಡ್ ಚಂದ್ರು ವಾಸ್ ಜಸ್ಟ್ ಲಿವಿಂಗ್ ಅಬೌಟ್ 2 blocks away ಅಂತ ಹೇಳ್ಬೋದು. ಆವಾಗ ಹೇಳಿದ್ರು ಇದು ಒಂದು ಸಾಂಗ್ ಮಾಡಬೇಕು, ನಾನು ಓಪನಿಂಗ್ ಲೈನ್ಸ್ ನಿಮಗೆ ಕಳಿಸ್ತೀನಿ, ಯು ಕೀಪ್ ಸಮಥಿಂಗ್ ಇನ್ ಮೈಂಡ್, ಯು ಕಂಪೋಸ್ ಸಮಥಿಂಗ್, ಹಾಗೆ ಫಿನಿಶ್ ಮಾಡಿ ರೆಕಾರ್ಡ್ ಮಾಡಿಬಿಡೋಣ. ಸೊ ಐ ಗಾಟ್ ದಿಸ್. ಆ್ಯಂಡ್ ದೆನ್ ನೆಕ್ಸ್ಟ್ ಡೇ ಹೋಗ್ತಿರೋವಾಗ ಐ ಪ್ಲೇಡ್ ಇಟ್ ಸಮ್ ಲಿಟಲ್ ಥಿಂಗ್ ಹಿಯರ್. ಹಾಗೇನೆ ಅವ್ರು ಸಾಂಗ್ ಫಿನಿಶ್ ಮಾಡಿದರು. ಸೊ ಹಾಗೇನೆ ಇದು ಆ ಥರ ಹೋಗಿದ್ದು ಸಾಂಗ್. ಇಟ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಅಮೆರಿಕ ಚಿತ್ರದ್ದೇ ಟೈಟಲ್ ಟ್ರ್ಯಾಕ್ ಹಾ 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 ಅಮೆರಿಕ. ನನಗೆ ಮನೋಮೂರ್ತಿ ಸರ್ ನಿಮ್ಮನ್ನ ಕೇಳಬೇಕು, ನಿಮ್ಗೆ ಅನಿಸ್ತಾ ಎಲ್ಲೊಂದು ಕಡೆ ನೀವು ಅಲ್ಲಿ US ಅಲ್ಲೇ ಇದ್ದಿದ್ರಿಂದ ಅದರ ಒಂದು ಸೌಂಡ್ ನಾಗತಿಹಳ್ಳಿ ಸರ್ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ರೋ ಅದನ್ನ ಕೊಡೋದಕ್ಕೆ ಪ್ರಾಬಬ್ಲಿ ಯು ಆರ್ ಮೋರ್ ಎಕ್ವಿಪ್ಡ್ ದನ್ ಅದರ್ಸ್ ಅಂತ? ಹೌದು, ಡೆಫಿನೆಟ್ಲಿ ಹೆಲ್ಪ್ ಆಯಿತು. ಇನ್ನು ಯಾಕೆಂದರೆ ಚಂದ್ರು ಹೇಳಿದ್ದು ಬೇರೆ ಪ್ಲೇಸಸ್ ನಾವು ತೋರಿಸ್ತೀವಿ, ಈ ಜಾಗಗಳು ಏನು ಆ್ಯಕ್ಚುಲಿ ಟೋಲ್ಡ್ ಮೀ, ಇನ್ನು ಸ್ಯಾನ್ ಫ್ರಾನ್ಸಿಸ್ಕೋ ಹೋಗ್ತೀವಿ, ಲಾಸ್ ವೇಗಸ್ ಹೋಗ್ತೀವಿ, ಆ ಥರ ಎಲ್ಲ. ಆ್ಯಂಡ್ ಸೊ BGMs ಅಂದರೆ ಮ್ಯೂಸಿಕ್ ಪೋರ್ಷನ್ಸ್ ಬರುತ್ತಲ್ಲ, ಅಲ್ಲಿ ಐ ಯೂಸ್ಡ್ ಟ್ಯೂನ್ಸ್ ದಟ್ ಆರ್ ರೆಪ್ರೆಸೆಂಟೇಟಿವ್ ಆಫ್ ದಟ್ ಏರಿಯಾ. ಸ್ಯಾನ್ ಫ್ರಾನ್ಸಿಸ್ಕೋ ಇರ್ಬೋದು, ಲಾಸ್ ವೇಗಸ್ ಇರ್ಬೋದು, ಈ ಥರ. ಸೊ ಅದು ಡೆಫಿನೆಟ್ಲಿ ಹೆಲ್ಪ್ ಆಯಿತು. ಆ್ಯಂಡ್ ಅಮೆರಿಕಾದು ದಟ್ ವಾಸ್ ಈಸಿ. ಒಂಥರದಲ್ಲಿ ಸರ್ ನೀವು ಅಮೆರಿಕ ದರ್ಶನನೇ ಮಾಡಿಸಿದ್ದೀರಿ ಈ ಹಾಡಿನ ಮೂಲಕ. ಶೂಟ್ ಮಾಡೋಕೆ ಎಲ್ಲ ಕಡೆ ಪರ್ಮಿಷನ್ ಸಿಕ್ಕಿತ್ತಾ? ನಮ್ಗೆಂತ ಹೊಂಬ ಧೈರ್ಯ ಇರ್ತದೆ, ವೀಸಾ ಇಲ್ಲದೆ ಇದ್ದಾಗ ಹೋಗೋಕೆ ಪರ್ಮಿಷನ್ನೇ ಇಲ್ಲ ನನಗಿನ್ನೂ. ಸರಿ, ಹಾಡು ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೆ. ಇದು ಹುಚ್ಚು ಧೈರ್ಯ ಅಂತ ಹೇಳಬೇಕು. ಆಮೇಲೆ ಮನೋ ಹೇಳಿದ ಹಾಗೆ ಆ ಹಾಡಿನಲ್ಲಿ ಅಮೆರಿಕದ ಬೇರೆ ಬೇರೆ ನಗರಗಳ ದರ್ಶನ ಆಗುತ್ತೆ. ಪೂರ್ವ ಕರಾವಳಿಯ ಅನೇಕ ಊರುಗಳು ಬರುತ್ತೆ. ಮೇಲ್ಗಡೆ ಗೋಲ್ಡನ್ ಗೇಟ್ ಬ್ರಿಡ್ಜಿಂದ ಶುರುವಾಗಿ ಕ್ಯಾಲಿಫೋರ್ನಿಯಾಗೆ ಬಂದು ಅಲ್ಲಿಂದ ಲಾಸ್ ವೇಗಾಸ್, ಲಾಸ್ ಏಂಜಲ್ಸು, ಡಿಸ್ನಿಲ್ಯಾಂಡು ಎಲ್ಲ ಬರುತ್ತೆ. ಈ ಕಡೆ ಬಂದರೆ ನ್ಯೂಯಾರ್ಕ್ ಬರುತ್ತೆ, ವಾಷಿಂಗ್ಟನ್ DC ಬರುತ್ತೆ, ನಯಾಗರಾ ಫಾಲ್ಸ್ ಬರುತ್ತೆ. ಇಷ್ಟು ಕಡೆ ವೀಸಾ ಇಲ್ಲದೆ ಅಥವಾ ಆ ಜಾಗದ ಪರ್ಮಿಷನ್ ಇಲ್ಲದೆ ಹಾಡನ್ನು ಬರೆದು ರೆಕಾರ್ಡ್ ಮಾಡಿಕೊಂಡಿದ್ದೆ. ನನಗಿಂತ ಬಜೆಟ್ಟು, ನನಗಿಂತ ನಿರ್ಮಾಪಕರು, ನನಗಿಂತ ಮಿತಿ ಒಳಗಡೆ ಅಂದರೆ ನನಗಿಂತ ಒಬ್ಬ ಹುಚ್ಚ ಇನ್ನೊಬ್ಬರಕ್ಕೆ ಸಾಧ್ಯವೇ ಇಲ್ಲ. ಏನು ಆಸಿಫ್ ಎಲ್ಲ ಇದೇನೋ ಥರ ಮಾಡಿಬಿಟ್ಟೆ, ಹೇಗೋ ಆಗುತ್ತೆ ಅಂತ. ಅದು ಅಮೃತಧಾರಿಲೂ ಹಾಗೆ ಆಯಿತು. ಅವ್ರು ಕಾಶೀಟೇ ಕೊಟ್ಟಿರಲಿಲ್ಲ, ಅಮಿತಾಬ್ ಇಟ್ಕೊಂಡು ಶೂಟ್ ಮಾಡಿಬಿಟ್ಟಿದ್ದೆ, ಅಂದರೆ ಫೋಟೋ ಎಲ್ಲ ಇಟ್ಕೊಂಡು. ಈ ಥರದ್ದು ಸರಿಯೋ ತಪ್ಪು ಗೊತ್ತಿಲ್ಲ. ಒಂದು ಆತ್ಮವಿಶ್ವಾಸ ಕೆಲವೊಮ್ಮೆ ಬೇಕಾಗತ್ತೆ. ಯಾಕೆ ಅಷ್ಟು ಕಡೆ ಮಾಡಿದ್ವಿ ಅಂದರೆ ಆಗ ಅಮೆರಿಕ ಬಗ್ಗೆ ಎಲ್ರಿಗೂ ಬೆರಗಿತ್ತು, ತುಂಬ ಬೆರಗಿತ್ತು. ಅಮೆರಿಕ ಅಂದರೆ 30 ವರ್ಷಗಳ ಹಿಂದೆ ಅದು ಒಂದು ಇಡೀ ಭಾರತ ಅಲ್ಲಿಗೆ ಹೋಗ್ತಾ ಇತ್ತು. ಮಾಯಾಲೋಕ ಆಗಿತ್ತು ಅವಾಗ ಅದು. ಬಹಳ ಎಲ್ರಿಗೂ ಅದನ್ನು ನೋಡೋ ಉತ್ಸಾಹ ಇತ್ತು. ಇವತ್ತು ಆ ಬೆರಗಿಲ್ಲ, ಆ ಪ್ರಶ್ನೆ ಬೇರೆ. ಅವತ್ತು ಅದಕ್ಕೋಸ್ಕರ ಒಂದು ಟೈಟಲ್ ಸಾಂಗ್ ಇಡೀ ಅಮೆರಿಕ ದರ್ಶನ ಮಾಡಿಸ್ಬೇಕು ಅದು ಅನ್ನೋದು ನನ್ನ ಅಪೇಕ್ಷೆ ಆಗಿತ್ತು. ಆಮೇಲೆ ವೀಸಾ ಸಿಗಲಿಲ್ಲ, ನಿರಾಶೆ ಆಯಿತು, ಆಮೇಲೆ ಏನೋ ಆಯಿತು ಇತ್ಯಾದಿ, ಅದು ಬೇರೆ ಕತೆ. ಕಡೆಗೆಲ್ಲ ಫಲಿಸ್ತು, ಅದು ಬಹಳ ಮುಖ್ಯ. ಹಾಗೆ ಹೇಳಿದೆ ನಾನು, ಇಷ್ಟು ಊರುಗಳನ್ನು ನಾವು ಪ್ರಾತಿನಿಧ್ಯಕ್ಕೆ ತೋರಿಸ್ಬೇಕು. ಈ ಊರಿನ ಸಂಗೀತ ಏನಿದೆ ಸಿಗ್ನೇಚರ್, ಅದನ್ನೇ ನಾವು ಬಳಸೋಣ. ನೀವಲ್ಲಿ ನ್ಯೂಯಾರ್ಕ್ ಬರುವಾಗ ನ್ಯೂಯಾರ್ಕ್ನ
ನಾಡಗೀತೆ. ನಮ್ಗೆ ಹೇಗೆ ಜೈ ಭಾರತ ಜನನಿ ಇದೆಯೋ ಅದು ಅದರ ಆರ್ಕೆಸ್ಟ್ರಾ ಇದೆ. ವೆನ್ ಯು ವಾಚಿಂಗ್ ಸ್ಯಾನ್ ಫ್ರಾನ್ಸಿಸ್ಕೋ ಅದಕ್ಕೆ ಸಂಬಂಧಪಟ್ಟದ್ದಿದೆ, ಲಾಸ್ ವೆಗಾಸ್ಗೆ ಒಂದಿದೆ, ಲಾಸ್ ಏಂಜಲ್ಸ್ಗೆ ಒಂದಿದೆ. ಅದನ್ನೆಲ್ಲ ತುಂಬ ಅಥೆಂಟಿಕ್ ಆಗಿ ಮನೋಮೂರ್ತಿಯವರು ಕಂಪೋಸ್ ಮಾಡಿದ್ರು. ನಾನು ಇದನ್ನು ಯಾಕೆ ಈ ಸಂದರ್ಭದಲ್ಲಿ ಹೇಳ್ತೀನಿ ಅಂದರೆ, ಇಲ್ಲಿ ಮಾಧ್ಯಮದ ಎಚ್ಚೆತ್ತ ಬುದ್ಧಿವಂತ ಪ್ರಬುದ್ಧ ಗೆಳೆಯರಿದ್ದೀರಿ. ಇದು ಯಾಕೆ ಗೊತ್ತಾಗಬೇಕು ಅಂದರೆ, ಸುಮ್ಮನೆ ಜನಸಾಮಾನ್ಯರು ಒಂದು ಹಾಡನ್ನು ನೋಡ್ಕೊಂಡು ಹೋಗೋದು ಬೇರೆ, ಅದನ್ನು ವಿಶ್ಲೇಷಣೆ ಮಾಡಿ ಅದರ ಹಿಂದೆ ಏನು ಕೆಲಸ ಮಾಡಿದ್ದಾರೆ ಕಲಾಕಾರರು ಅಥವಾ ಸಂಗೀತ ನಿರ್ದೇಶಕರು ಅಂತ ಯೋಚನೆ ಮಾಡೋದು.